ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಸ್ಕಾಲರ್ಶಿಪ್ ಏನಿದೆ, ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿದಂತಹ SSP ಸ್ಕಾಲರ್ಶಿಪ್ ಅದು ಸ್ಯಾಂಕ್ಷನ್ ಆಗ್ತಾ ಇದೆ. ವಿದ್ಯಾರ್ಥಿಗಳ ಅಕೌಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಕೂಡ ಆಗ್ತಾ ಇದೆ. ಸೊ ನಿಮಗೂ ಕೂಡ ಕೆಟಗರಿ ಯಾವುದೇ ಆಗಿರಲಿ, SC ST OBC ಮೈನಾರಿಟಿ, ಸೊ ಯಾವುದೇ ಕೆಟಗರಿ ಆಗಿರಲಿ, ನಿಮಗೂ ಕೂಡ ಈಗ ನೀವು ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿದ್ರೆ ಈಗ ಅಮೌಂಟ್ ಸ್ಯಾಂಕ್ಷನ್ ಆಗಿ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳಿ. ನಂತರ ಯಾರ್ಯಾರಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅವರು ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಇದುವರೆಗೆ ಅಕೌಂಟಲ್ಲಿ ಈ ಸ್ಕಾಲರ್ಶಿಪ್ ಅಮೌಂಟ್ ರಿಫ್ಲೆಕ್ಟ್ ಆಗದೇ ಇದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ನೀವೀಗ OBC ಕೆಟಗರಿ ಅಂಡರ್ ಬರ್ತಾ ಇದ್ರೆ, ಅಂದ್ರೆ ಈಗ 2A 2B ಅಂದ್ರೆ ಕೆಟಗರಿ 1 ಈ ರೀತಿ ಕೆಟಗರಿ ಅಂಡರ್ ನೀವು ಬರ್ತಾ ಇದ್ರೆ, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ರೋ ಆ ಕಾಲೇಜ್ಗೆ ಸಂಬಂಧಂತಹ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ನೀವು ಸ್ಟಡಿ ಮಾಡುವಂತಹ ಕಾಲೇಜ್ ಹತ್ರದಲ್ಲಿ ಇರುವಂತಹ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದೆ, ಈ ರೀತಿ ಆಗಿದೆ ಯಾಕೆ ಅಂತ ಕೇಳಿ ಅವರು ನಿಮಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡ್ತಾರೆ. ಅಂದರೆ ನಿಮ್ಮ ಅಕೌಂಟ್ಗೆ ರಿಫ್ಲೆಕ್ಟ್ ಆಗಬೇಕು ಅಂದರೆ ನೆಕ್ಸ್ಟ್ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅದಂತರ ನೀವು SC ಅಥವಾ ST ಕೆಟಗರಿಯವರಾಗಿದ್ದು ನಿಮಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದ್ರೆ ಓಕೆ, ಆಗದೇ ಇದ್ದರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ನೀವು ಯಾವ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ರೋ ಆ ಕಾಲೇಜ್ಗೆ ಸಂಬಂಧಿಸಿದಂತಹ ಅಥವಾ ಆ ಕಾಲೇಜ್ಗೆ ಹತ್ತಿರದಲ್ಲಿ ಇರುವಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ, ನಾನು ಅಪ್ಲಿಕೇಶನ್ ಹಾಕಿದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಬಂದಿದೆ, ನನಗೆ ಬಂದಿಲ್ಲ ಅಂತ ಅವರಿಗೆ ತಿಳಿಸಿದ್ರೆ ನೀವು ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅಂತ ಅವರು ತಿಳಿಸ್ತಾರೆ. ಅದನ್ನು ಫಾಲೋ ಮಾಡಿ ಅದಂತರ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ನಂತರ ಈ ವರ್ಷ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಹಾಕಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಮುಂದೆ ನೋಡೋದು ಸಿಗೋಣ. ಟಾಟಾ.